ಗೆಳೆಯರೆ ನಮಸ್ಕಾರ. ಕನ್ನಡ ಸಾಹಿತ್ಯದ ಚರ್ಚೆಯನ್ನು ನಾವು ಮುಂದುವರಿಸ್ತಾ ಹೋಗೋಣ. ಪತ್ರಿಕೆ 2ರಲ್ಲಿ ವಿಭಾಗ 2ರಲ್ಲಿ ನಮಗೆ ಆಧುನಿಕ ಸಾಹಿತ್ಯದ ಕೃತಿಗಳನ್ನ ಅಧ್ಯಯನಕ್ಕೆ ಇಟ್ಟಿದ್ದಾರೆ. ಆಧುನಿಕ ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ ಬಹಳ ಪ್ರಮುಖವಾದವು ಕವಿತೆ, ಕಾದಂಬರಿ, ನಾಟಕ, ವಿಚಾರ ಸಾಹಿತ್ಯ. ಇವುಗಳ ಜೊತೆಗೆ ಸಣ್ಣ ಕತೆ ಅನ್ನುವಂಥದ್ದನ್ನ ಕೂಡ ನಮಗೆ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಸಣ್ಣ ಕಥೆಗಳಿಂದ ಒಂದು ಪ್ರಶ್ನೆಯನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಕೆಲವೊಮ್ಮೆ ಕೇಳದೇ ಇರಬಹುದು ಅಥವಾ ಕೆಲವೊಮ್ಮೆ 2 ಪ್ರಶ್ನೆಗಳನ್ನ ಕೂಡ ಕೇಳಬಹುದಾಗುತ್ತೆ. ಆದರೆ ಒಂದು ಪ್ರಶ್ನೆಯಂತೂ ಕನಿಷ್ಠ ಪಕ್ಷ ಕೇಳ್ತಾರೆ ಅನ್ನುವಂತಹ ಮಾನದಂಡ ಇಟ್ಟುಕೊಂಡು ನಾವು ನಮ್ಮ ತಯಾರಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಪತ್ರಿಕೆ 2ರಲ್ಲಿ ನಮಗೆ ಸಣ್ಣ ಕಥೆಗಳ ಒಟ್ಟು ಇತಿಹಾಸ ನಮಗೆ ಬೇಕಾಗಲ್ಲ. ಪತ್ರಿಕೆ 1ರಲ್ಲಿ ಇದನ್ನ ಕೇಳಿದ್ರು ಕೇಳಬಹುದಾಗುತ್ತೆ. ನವೋದಯದ ಸಣ್ಣ ಕಥೆಗಳು ಅಂತ ಕೇಳಬಹುದು, ಪ್ರಗತಿಶೀಲ ಸಣ್ಣ ಕಥೆಗಳು ಅಂತ ಕೇಳಬಹುದು, ನವ್ಯ ಸಣ್ಣ ಕಥೆಗಳು ಅಂತ ಕೇಳಬಹುದು. ಹೀಗೆ ಸಣ್ಣ ಕಥೆಗಳ ಕೃತಿ ಏನಿದೆ ನಮಗೆ ಅದನ್ನ ಹೊರತುಪಡಿಸಿ ಸಣ್ಣ ಕಥೆಗಳ ಇತಿಹಾಸ, ಅದು ಬೆಳೆದು ಬಂದಂಥದ್ದು, ಲಕ್ಷಣಗಳು, ಇವುಗಳನ್ನು ಪತ್ರಿಕೆ 1ರಲ್ಲಿ ಕೇಳಬಹುದಾದಂತಹ ಸಾಧ್ಯತೆಗಳು ಹೆಚ್ಚು. ಪತ್ರಿಕೆ 2ರಲ್ಲಿ ನೇರವಾಗಿ ಅವರು ಕೃತಿಗಳನ್ನ ಕೊಟ್ಟಿರೋದ್ರಿಂದ ಹೆಚ್ಚು ಕೃತಿಯ ಬಗೆಗೆ ಪ್ರಶ್ನೆಯನ್ನ ಕೇಳ್ತಾರೆ. GH ನಾಯಕರು ಸಂಪಾದಿಸಿರುವಂತಹ 25 ಕನ್ನಡದ ಸಣ್ಣ ಕಥೆಗಳ ಸಂಕಲನದಿಂದ ಪ್ರಶ್ನೆಗಳು ಬರುವಂತದ್ದು ಹೆಚ್ಚು. ಆದ್ರೆ ಅಲ್ಲೂ ಕೂಡ ಸಣ್ಣ ಕಥೆಗಳ ಹಿನ್ನೆಲೆಯನ್ನ ಕೇಳಿ ನಂತರ ಕೃತಿಗೆ ಸಂಬಂಧಿಸಿದಂತಹ ಪ್ರಶ್ನೆಯನ್ನ ಅಲ್ಲಿ ಕೇಳಬಹುದಾದಂತಹ ಸಾಧ್ಯತೆ ಇರ್ತವೆ. ಸೊ ಪತ್ರಿಕೆ 1ರ ಹಿನ್ನೆಲೆಯಲ್ಲಿ ನಾವು ಸಣ್ಣ ಕಥೆಗಳು ಬೆಳೆದು ಬಂದಂತಹ ಬಗೆ ಮತ್ತು ಸಣ್ಣ ಕಥೆಗಳ ಪ್ರೇರಣೆಗಳು, ಸಣ್ಣ ಕಥೆ ಬೆಳೆದ ಹಂತಗಳು ಯಾವುವು, ಇವೆಲ್ಲವನ್ನ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಅದನ್ನ ಬಹಳ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಒಂದು ಕಥೆ ಸೃಷ್ಟಿಯಾಗಬೇಕಾದ್ರೆ ಹೇಳುವವನಿರಬೇಕು ಮತ್ತು ಕೇಳುವವನಿರಬೇಕು. ಇವೆರಡರ ನಡುವೆ ಒಂದು ವಸ್ತು ಅನ್ನೋದು ಸೃಷ್ಟಿಯಾಗಬೇಕು. ಅಂದ್ರೆ ಹೇಳುವವನ ಆಸಕ್ತಿ ಮತ್ತು ಕೇಳುವವನ ಕುತೂಹಲದಿಂದ ಕತೆ ಜೀವ ಪಡೆಯುವುದು ಅನ್ನುವಂಥದ್ದು. ಮೂಲತಃ ಕಥೆಗಳು ಸೃಷ್ಟಿಯಾದಂಥದ್ದು ಜಾನಪದ ಹಿನ್ನೆಲೆಯಲ್ಲಿ. ಇದು ಶಿಷ್ಟ ಸಾಹಿತ್ಯ ಅನ್ನೋದಕ್ಕಿಂತ ಜಾನಪದ ಸಾಹಿತ್ಯ ಅಂತಲೇ ಹೇಳಬಹುದು. ಕನ್ನಡದ ದೃಷ್ಟಿಯಲ್ಲಿ 4 ಹಂತವಾಗಿ ಸಣ್ಣ ಕಥೆಗಳು ಬೆಳೆದುಕೊಂಡು ಬಂದಿದೆ. ಮೊದಲನೇ ಹಂತ ಒಡ್ಡಾರಾಧನೆ, ಪಂಚತಂತ್ರ, ಕಾದಂಬರಿ, ಧರ್ಮಾಮೃತ, ಸಮಯ ಪರೀಕ್ಷೆ ಎನ್ನುವಂತಹ ಕೃತಿಗಳ ಮುಖಾಂತರವಾಗಿ ಮತ್ತು ಬುದ್ಧನ ಜಾತಕ ಕಥೆಗಳು, ಇವುಗಳ ಮುಖಾಂತರವಾಗಿ ಮೊದಲನೇ ಹಂತ ಬೆಳೆದು ಬಂದಿರುವಂತದ್ದು. ಅಂದ್ರೆ ಸಾಹಿತ್ಯದ ಪುರಾವೆಗಳು ನಮಗೆ ಸಿಕ್ಕಿರುವಂತದ್ದು. ಈ ಕೃತಿಗಳಲ್ಲೆಲ್ಲವೂ ಕೂಡ ಸಣ್ಣ ಕಥೆಗಳ ಹಂದರಗಳು, ಸರಣಿಗಳು ನಾವು ನೋಡ್ತಾ ಹೋಗ್ಬೋದಾಗತ್ತೆ. ಎರಡನೇ ಹಂತ ಇದರ ಆಧಾರದಲ್ಲಿಯೇ ಬೆಳೆದು ಬಂದಂಥದ್ದು ವಿಕ್ರಮಾರ್ಜುನ ವಿಜಯ ಆಗಿರಬಹುದು, ಸಾಹಸ ಭೀರಮ ವಿಜಯ, ರಾಮಚಂದ್ರ ಚರಿತ ಪುರಾಣ, ಕರ್ನಾಟಕ ಕಾದಂಬರಿ, ಹರಿಶ್ಚಂದ್ರ ಕಾವ್ಯ, ಜೈಮಿನಿ ಭಾರತ, ಇನ್ನೂ ಹಲವು ಕೃತಿಗಳು. ಇವು ಎರಡನೇ ಹಂತ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಇವು ರಿಫೈನ್ ಮಾಡಿಕೊಂಡು, ಅಂದ್ರೆ ಹಿಂದಿನ ಘಟ್ಟಕ್ಕಿಂತ ಹೆಚ್ಚು ರಿಫೈನ್ ಆಗಿ, ಹೆಚ್ಚು ನಮಗೆ ಓದುಗರ ಆಸಕ್ತಿಯನ್ನ ಹಿಡಿದುಕೊಂಡು ಮುನ್ನಡೆಸಬಲ್ಲಂತಹ ಒಂದು ಅಧಿಕೃತ ಮಾಧ್ಯಮವಾಗಿ ಎರಡನೇ ಹಂತದಲ್ಲಿ ನಾವು ನೋಡ್ತಾ ಹೋದ್ವಿ. ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅಪ್ ಟು 16-17 ಸೆಂಚುರಿವರೆಗೂ ಇದೇ ರೀತಿಯಲ್ಲಿ ನಡೀತಾ ಹೋಗುವಂತದ್ದು. ಅಂದ್ರೆ ಇವುಗಳಿಗೆ ಮೂಲಭೂತವಾಗಿ ಮಹಾಕಾವ್ಯಗಳು ಏನು ನಾವು ಓದ್ತೀವಿ, ರಾಮಾಯಣ ಮಹಾಭಾರತ ಅನ್ನುವಂಥದ್ದು ಅಥವಾ ಪುರಾಣಗಳಾಗಿರಬಹುದು, ಇವೆಲ್ಲದರಲ್ಲಿಯೂ ಕೂಡ ಕಥಾಹಂದರಗಳು ಸೇರ್ಕೊಂಡು ಅದನ್ನ ಮಹಾಕಾವ್ಯಗಳು ಅಂತ ಕರೆಯುವಂತಹ ಸಂದರ್ಭಗಳು ನಾವು ನೋಡ್ತೀವಿ. ಆದ್ರೆ 19ನೇ ಶತಮಾನದ ವೇಳೆಗೆ ಕಾವ್ಯದ ರೂಪದಲ್ಲಿ ಇದ್ದಂತಹ ಕಥೆ ಗದ್ಯದ ರೂಪಕ್ಕೆ ಅಧಿಕೃತವಾಗಿ ಬರುವಂತಹದ್ದು. ಇನ್ಫ್ಯಾಕ್ಟ್ ಒಡ್ಡಾರಾಧನೆ ಒಂದು ಎಕ್ಸೆಪ್ಷನ್ ಅಂತ ಕರೀಬಹುದು, ಯಾಕಂದ್ರೆ ಅದು ಗದ್ಯ ಕೃತಿ. ಗದ್ಯದ ಮುಖಾಂತರವಾಗಿಯೇ ಅದು ನಮಗೆ ಕಥಾಹಂದರ ಅಥವಾ ಸರಣಿ ತೆರ್ಕೊಳ್ತಾ ಹೋಗುತ್ತೆ. ಆದರೆ ಅದರ ಸುತ್ತಮುತ್ತ ಬಂದಂತಹದ್ದು ಅಥವಾ ನಂತರ ಬಂದಂತಹದ್ದೆಲ್ಲವೂ ಕೂಡ ಕಾವ್ಯದ ಮುಖಾಂತರವಾಗಿ, ಕಾವ್ಯ ಕಥನಗಳು ಇವೆಲ್ಲವೂ 19ನೇ ಶತಮಾನದ ವೇಳೆಗೆ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ನಿಂದ ನಮಗೆ ಕಾವ್ಯದಿಂದ ಹೊರಕ್ಕೆ ಕಥೆಗಳು ಕಾಣಿಸ್ತಾ ಹೋಗ್ತವೆ. ಸಂಪೂರ್ಣವಾಗಿ ಗದ್ಯ ಅಂತ ಕರಿಬಹುದು. ಹಾಗಾಗಿ ಇದನ್ನ ಸಂಕ್ರಮಣ ಯುಗ ಅಂತ ಕರಿಬಹುದು. ಸಣ್ಣ ಕಥೆಗಳ ಸಂಕ್ರಮಣ ಯುಗ ವೆರಿ ಇಂಪಾರ್ಟೆಂಟ್ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ನಿಂದ ಆದದ್ದು. ಇದಾದ ನಂತರವೇ 20-21ನೇ ಶತಮಾನದಲ್ಲಿ ನಾವು ಈಗಲೂ ಕೂಡ ನೋಡ್ತಿರುವಂತದ್ದು ಆಧುನಿಕ ಸಾಹಿತ್ಯ ಚಳುವಳಿಗಳ ಹಿನ್ನೆಲೆಯಲ್ಲಿ ಸಣ್ಣ ಕಥೆಗಳು ಬೆಳೆದು ಬಂದಿರುವಂತದ್ದು. ನವೋದಯ, ಪ್ರಗತಿಶೀಲ, ನವ್ಯ ಮತ್ತು ದಲಿತ ಬಂಡಾಯ ಅಂತ ನಾವೇನು ಕರಿತೀವಿ, ಈ 4 ಹಂತಗಳಲ್ಲಿ ಬೆಳೆದು ಬಂದಿರುವಂತದ್ದು ಮತ್ತು ಈಗಲೂ ಕೂಡ ಬಹಳ ದೊಡ್ಡ ಮಟ್ಟಿಗೆ ಜನರ ಆಕರ್ಷಣೆಗೆ ಒಳಪಟ್ಟಿರುವಂತಹ, ಬಹಳ ದೊಡ್ಡ ಮಟ್ಟದ ಪ್ರಭಾವವನ್ನ ಬೀರಿರಬಹುದಾದಂತಹ ಒಂದು ಸಾಹಿತ್ಯ ಪ್ರಕಾರ ಅಂದ್ರೆ ಅದು ಸಣ್ಣ ಕಥೆಗಳು ಅನ್ನುವಂಥದ್ದು. ಸೊ ಈ ಒಂದು 4 ಹಂತಗಳ ಜೊತೆಗೆ ಪಾಶ್ಚಾತ್ಯರ ಪ್ರಭಾವ ಏನಿದೆ ಮತ್ತು ಸಣ್ಣ ಕಥೆಗಳು ಭಾರತಕ್ಕೆ ಹೇಗೆ ಬಂದವು ಅನ್ನುವಂತಹ ಕೆಲವು ವಿಚಾರಗಳು ನಮ್ಮ LS ಶೇಷಗಿರಿ ರಾವ್ ಅವರ ಪುಸ್ತಕದಲ್ಲಿ ಇದೆ. ಅಥವಾ ನಿಮ್ಮ ಕರ್ನಾಟಕ ಓಪನ್ ಯೂನಿವರ್ಸಿಟಿ ಟೆಕ್ಸ್ಟ್ ಬುಕ್ ಏನಿರ್ತವೆ ಅಲ್ಲಿಂದ ನೀವು ಕೆಲವು ಮಾಹಿತಿಗಳನ್ನ ನೀವು ಕಲೆ ಹಾಕೊಂಡು ಬರೀಬಹುದು. ನಾನು ಇದನ್ನ ಏನಕ್ಕೆ ಡೀಟೇಲ್ ಆಗಿ ಹೇಳ್ತಿಲ್ಲ ಅಂದ್ರೆ, ಇದುವರೆಗೂ ಅದರ ಬಗ್ಗೆ ಹೆಚ್ಚು ಕೇಳಿಲ್ಲ. ನಾವು ಅನ್ನೆಸೆಸರಿಯಾಗಿ ಅದಕ್ಕೆ ಅಟೆನ್ಷನ್ ಕೊಟ್ಟು ನಮ್ಮ ಸಮಯ ವ್ಯರ್ಥ ಮಾಡೋದು ಬೇಡ. ನೀವು ಹಾರ್ಡ್ಲಿ 1-2 ಗಂಟೆಗಳ ಕಾಲ ಈ ಅಧ್ಯಯನವನ್ನ ಮಾಡಿಕೊಂಡು ಒಂದಷ್ಟು ಟಿಪ್ಪಣಿಯನ್ನ ಬರಕೊಂಡ್ರೆ ಸಾಕಾಗತ್ತೆ. ಅಥವಾ ಈಗಾಗಲೇ ಉಪಲಬ್ಧವಿರುವಂತಹ ಮಾರುಕಟ್ಟೆಗಳಲ್ಲಿ ಇರುವಂತಹ ನೋಟ್ಸ್ ಗಳನ್ನ ನೀವೇನಾದ್ರು ಗಮನಿಸಿದ್ದೆ ಆದಲ್ಲಿ ಅಲ್ಲೂ ಕೂಡ 3-4 ಪುಟಗಳಷ್ಟು ಮಾಹಿತಿ ಇದೆ. ಅಷ್ಟನ್ನ
ನೀವು ನೋಡಿಕೊಂಡ್ರೆ ಸಾಕಾಗತ್ತೆ. ಉಳಿದಂತೆ ಅಂತಹ ಪ್ರಶ್ನೆಗಳು ಬರುವಂತದ್ದು ನಾನು ಹೇಳಿದಾಗೆ ಪತ್ರಿಕೆ 1ರಲ್ಲಿ ಸಣ್ಣ ಕಥೆಗಳು, ಹುಟ್ಟಿದ್ದು, ಪ್ರೇರಣೆ, ಲಕ್ಷಣಗಳು ಇತ್ಯಾದಿ ಅಂತ ಕೇಳಬಹುದು. ಆದ್ರೆ ಪತ್ರಿಕೆ 2ರಲ್ಲಿ ಅವರು ಕೃತಿಯ ಅಧ್ಯಯನ ಅಂತ ಕೇಳಿರೋದ್ರಿಂದ 25 ಕಥೆಗಳ ಒಂದು ವಾಲ್ಯೂಮ್ ಅನ್ನು ನಮಗೇನು ಕೊಟ್ಟಿದ್ದಾರೆ, ಆ ಪ್ರಿಸ್ಕ್ರೈಬ್ಡ್ ವಾಲ್ಯೂಮ್ ಅನ್ನೇ ನಾವು ಹೆಚ್ಚು ಗಮನಕ್ಕೆ ಇಟ್ಕೊಂಡು ಓದಬೇಕಾಗತ್ತೆ. ಎಲ್ಲ ಸಾಹಿತ್ಯ ಪ್ರಕಾರಗಳಿಗೂ ನಾವು ಒಂದಷ್ಟು ಲಕ್ಷಣಗಳನ್ನು ಗುರುತಿಸ್ತಾ ಹೋಗ್ತೀವಿ. ಅದೇ ರೀತಿಯಲ್ಲಿ ಸಣ್ಣ ಕಥೆಗಳಿಗೂ ಕೂಡ ತನ್ನದೇ ಆದಂತಹ ಒಂದಷ್ಟು ಲಕ್ಷಣಗಳು ಇರ್ತವೆ. ಅವು 30, 40, 50, 100 ಮೀರಿರಬಹುದಾದಂಥ ಲಕ್ಷಣಗಳು ಇರಬಹುದು. ಆದರೆ ನಾವು ಅಧ್ಯಯನದ ದೃಷ್ಟಿಯಲ್ಲಿ ಸುಮಾರು 10 ಲಕ್ಷಣಗಳನ್ನು ನಾನೀಗ ಪಟ್ಟಿ ಮಾಡಿದ್ದೇನೆ. ನೀವು ಇನ್ನೊಂದಷ್ಟು ಲಕ್ಷಣಗಳನ್ನು ಪಟ್ಟಿ ಮಾಡಿಕೊಂಡು ಒಂದು 15ರಿಂದ 16 ಲಕ್ಷಣಗಳನ್ನು ಪಟ್ಟಿ ಮಾಡಿ ಇಟ್ಕೊಂಡ್ರೆ ಸಾಕಾಗತ್ತೆ. ನೇರವಾಗಿ ಪ್ರಶ್ನೆ ಬರಬಹುದು, ಸಣ್ಣ ಕಥೆಗಳ ಲಕ್ಷಣಗಳನ್ನ ವಿವರಿಸಿ ಅಂತ ಕೊಡಬಹುದು. ಆ ಸಂದರ್ಭದಲ್ಲಿ ಈ ಲಕ್ಷಣಗಳನ್ನ ನೀವು ವಿವರಿಸ್ತಾ ಹೋಗ್ಬೇಕಾಗತ್ತೆ. ಅಥವಾ ಯಾವುದಾದ್ರೂ ಕಥೆಯನ್ನ ನೀವು ವಿಶ್ಲೇಷಣೆ ಮಾಡಬೇಕಾದಾಗ ಇಲ್ಲಿನ ಕೆಲವು ಲಕ್ಷಣಗಳನ್ನ ಗುರುತಿಸುವಂತಹ ಅಭ್ಯಾಸವನ್ನ ನೀವು ಮಾಡಿ. ಮೊದಲನೇ ಲಕ್ಷಣ ಬಹಳ ಪ್ರಮುಖವಾದಂಥದ್ದು, ಅದು ಸಂಕ್ಷಿಪ್ತತೆ ಇರಬೇಕು ಅನ್ನುವಂಥದ್ದು. ಬಹಳ ದೀರ್ಘವಾಗಿ ಕಾದಂಬರಿಯ ಹಾಗೆ 300-400 ಪುಟ ಬರೆಯುವಂಥದ್ದಲ್ಲ, ಅಥವಾ ಮಹಾಕಾವ್ಯಗಳ ಹಾಗೆ ಸಾವಿರಾರು ಪುಟಗಳನ್ನ ಬರೆಯುವಂಥದ್ದಲ್ಲ. ಸಂಕ್ಷಿಪ್ತತೆ ಇರಬೇಕು. ಅದು ಒಂದು ವಾಕ್ಯದ್ದೇ ಆಗಿರಬಹುದು ಅಥವಾ 10 ಪುಟದ್ದೇ ಆಗಿರಬಹುದು. ಆದರೆ ಒಂದು ಕಂಪ್ಯಾರಿಟಿವ್ ಆಗಿ ನಾವು ನೋಡೋದಾದ್ರೆ, ಕಾದಂಬರಿಗಳಿಗೆ ಹೋಲಿಸಿ ನೋಡೋದಾದ್ರೆ ಇದು ಚಿಕ್ಕದಾಗಿರಬೇಕಾಗತ್ತೆ. ಎರಡನೆಯದು ತೀವ್ರ ಪರಿಣಾಮದಿಂದ ಬದುಕು ಕಲಕುವಂಥದ್ದು. ಈ ತೀವ್ರ ಪರಿಣಾಮದಿಂದ ಬದುಕು ಕಲಕುವಂತಹ ಅಂಶ ಏನಿದೆ, ಇದು ಬಹುಶಃ ಎಲ್ಲ ಸಾಹಿತ್ಯ ಪ್ರಕಾರಗಳಿಗೂ ಒಗ್ಗಬಹುದಾದಂತಹ ಒಂದು ಲಕ್ಷಣ. ಆದರೆ ಸಣ್ಣ ಕಥೆಗಳು ವಿಶೇಷವಾಗಿ ಹುಟ್ಟುವಂಥದ್ದೇ ತೀವ್ರ ಪರಿಣಾಮದಿಂದ, ಮತ್ತು ಈ ತೀವ್ರ ಪರಿಣಾಮದಿಂದ ಬದುಕನ್ನು ಬದಲಿಸಬಹುದಾದಂತಹ ಕಲಕುವಂತಹ ಕೆಲವು ಘಟನೆಗಳು ಅಲ್ಲಿ ಪ್ರಸ್ತಾಪವಾಗಿರುವಂಥದ್ರಿಂದ. ಹಾಗಾಗಿ ಸಣ್ಣ ಕಥೆಗಳಲ್ಲಿ ಇದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕಾದಂಬರಿಗಳಲ್ಲಿ ಎಲ್ಲೋ ಒಂದು ಕಡೆ ಒಂದಷ್ಟು ಘಟನೆಗಳು ನಮಗೆ ಇದು ನೆನಪಾಗ್ತಿದೆ, ಅದು ನೆನಪಾಗ್ತಿದೆ ಅಂತ ಅನ್ಕೊಳ್ಬಹುದು. ಆದರೆ ಸಣ್ಣ ಕಥೆಗಳ ಕೇಂದ್ರ ಬಿಂದುವೇ ಇಂತಹ ತೀಕ್ಷ್ಣಮತಿಯಾದಂತಹ ಕೆಲವು ಭಾವನೆಗಳು, ಹೊರಹಾಕಬಹುದಾದಂತಹ ಸನ್ನಿವೇಶಗಳು ಮತ್ತು ಬದುಕನ್ನ ಕಲುಕುವಂತಹ ಕೆಲವೊಂದಷ್ಟು ಪ್ರಸಂಗಗಳ ಆಧಾರದಲ್ಲಿ ಇರುವಂತದ್ದು. ಮೂರನೆಯದು ಒಂದೇ ಭಾವನೆ ಮತ್ತು ಅದಕ್ಕೆ ತರ್ಕಬದ್ಧವಾದಂತಹ ಒಂದು ಮುಕ್ತಾಯ. ಹಾಸ್ಯವಾಗಿರಬಹುದು, ಪ್ರೇಮವಾಗಿರಬಹುದು, ಕೋಪವಾಗಿರಬಹುದು, ಇವೆಲ್ಲವೂ ಕೂಡ ಕಾದಂಬರಿಗಳಲ್ಲೂ ನಾವು ನೋಡ್ತೀವಿ. ಆದರೆ ಕಾದಂಬರಿಯಲ್ಲಿ ನಿರ್ದಿಷ್ಟವಾಗಿ ಇಂತಹ ಒಂದು ಭಾವನೆ ಅಂತ ಹೇಳೋದಕ್ಕೆ ಆಗಲ್ಲ. ಆದರೆ ಸಣ್ಣ ಕಥೆಯಲ್ಲಿ ಇದು ಆಗಬೇಕಾಗತ್ತೆ. ಒಂದು ಸಣ್ಣ ಕಥೆಗೆ ಇಂತಿಂತಹ ಭಾವನೆಯ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಕತೆ ಸೃಷ್ಟಿಯಾಗಿದೆ ಅನ್ನೋದು ನಾವು ಗಮನಿಸಬೇಕಾಗತ್ತೆ. ದುಃಖಭರಿತವಾದಂತಹ ಒಂದು ಸಣ್ಣ ಕತೆ 4 ಪುಟಗಳು ಕೂಡ ದುಃಖಮಯವಾಗಿರ್ತವೆ. ಹಾಸ್ಯಮಯವಾಗಿದ್ರೆ 4-5 ಪುಟಗಳು ಕೂಡ ಹಾಸ್ಯವಾಗಿರ್ತವೆ. ಕೋಪೋದ್ರೇಕವಾಗಿ ಪ್ರಾರಂಭದಿಂದಲೇ ಕಾಣಿಸ್ತಾ ಹೋದ್ರೆ ಇಡೀ ಸಣ್ಣ ಕತೆ ಅದೇ ರೀತಿಯಾದಂತಹ ಭಾವನೆ ಹಿನ್ನೆಲೆಯಲ್ಲಿ ಬಂದಿರುವಂತದ್ದು, ಮತ್ತು ಅದಕ್ಕೆ ಒಂದು ತರ್ಕಬದ್ಧವಾದಂತಹ ಮುಕ್ತಾಯ ಬೇಕು. ಒಂದು ಲಾಜಿಕಲ್ ಕನ್ಕ್ಲೂಷನ್ ಅನ್ನ ತೋರಿಸಬೇಕಾಗತ್ತೆ. ಇದು ಇತ್ತೀಚಿನ ದಿನಗಳಲ್ಲಿ ಅಪ್ಲಿಕೇಬಲ್ ಇಲ್ಲ ಅನ್ನುವಂಥದ್ದು ನನ್ನ ಅನಿಸಿಕೆ. ಯಾಕಂದ್ರೆ ಓಪನ್ ಎಂಡೆಡ್ ಆಗಿ ಕ್ಲೈಮ್ಯಾಕ್ಸ್ ಗಳನ್ನ ಬಿಡುವಂತಹ ಹಲವು ಕಥೆಗಳು ಇತ್ತೀಚಿನ ದಿನದಲ್ಲಿ ಬರ್ತಿದೆ. ಹಾಗಾಗಿ ಇದನ್ನ ಕನ್ವೆನ್ಷನಲ್ ಆಗಿ ಹೇಳಬಹುದೇ ಹೊರತು ಸಂಪ್ರದಾಯಬದ್ಧವಾದಂತಹ ಸಣ್ಣ ಕಥೆಗಳಿಗೆ ಇದನ್ನ ನೀವು ಹೇಳಬಹುದು ಈ ಲಕ್ಷಣ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾಗ್ತಾ ಇದೆ. ಮುಕ್ತಾಯ ಇಲ್ಲದೆಯೂ ಕೂಡ ಕಥೆಯನ್ನ ಮುಗಿಸುವಂತಹ ಅಂಶಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಓಪನ್ ಎಂಡೆಡ್ ಆಗಿ ಪ್ರೇಕ್ಷಕನಿಗೆ, ಸಹೃದಯನಿಗೆ ಬಿಟ್ಟಿರುವಂಥದ್ದು. ಫಾರ್ ಎಕ್ಸಾಂಪಲ್, ನೀವು ಇನ್ಸೆಪ್ಷನ್ ಸಿನಿಮಾವನ್ನ ನೋಡಿದ್ರೆ ಅಲ್ಲಿ ಆತ ರಿಯಾಲಿಟಿನಲ್ಲಿದ್ದಾನೋ, ಕನಸಿನಲ್ಲಿದ್ದಾನೋ, ಅಥವಾ ಕನಸಿನ ರಿಯಾಲಿಟಿನಲ್ಲಿದ್ದಾನೋ, ಈ ರೀತಿಯಾದಂತಹ ಇಟ್ಸ್ ಬೇಸಿಕಲಿ ಸಬ್ಜೆಕ್ಟಿವ್ ರಿಯಾಲಿಟಿ ಅಂತ ನಾವು ಕರಿತೀವಿ. ಇಟ್ಸ್ ನಾಟ್ ಆಬ್ಜೆಕ್ಟಿವ್ ರಿಯಾಲಿಟಿ. ಸಬ್ಜೆಕ್ಟಿವ್, ವ್ಯಕ್ತಿಗೆ ಅನುಗುಣವಾದಂತಹ ಒಂದಷ್ಟು ಸತ್ಯಾಸತ್ಯತೆಗಳು ಅನ್ನುವಂಥದ್ದು. ಇದು ಇತ್ತೀಚಿನ ಸಣ್ಣ ಕಥೆಗಳಿಗೆ ಅಳವಡಿಕೆಯಾಗಬಹುದಾಗುತ್ತೆ. ಆದರೆ ಸಂಪ್ರದಾಯಬದ್ಧವಾಗಿ ಬಂದಂತಹ ಸಣ್ಣ ಕಥೆಗಳಿಗೆ ನೀವು ತರ್ಕಬದ್ಧ ಮುಕ್ತಾಯ ಅಂತ ಹೇಳಿ ಸೂಚಿಸಬಹುದಾಗುತ್ತೆ. ಗುರಿಯ ಏಕಾಗ್ರತೆ ಮತ್ತು ಪರಿಣಾಮದ ಏಕಾಗ್ರತೆ, ಅದು ಟಾರ್ಗೆಟ್ ಆಡಿಯನ್ಸ್ ಯಾರು ಅಂತ ತಿಳ್ಕೊಳ್ಬೇಕಾಗತ್ತೆ, ಮತ್ತು ಆ ಆಡಿಯನ್ಸ್ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಅಂತ ತಿಳ್ಕೊಳ್ಬೇಕು. ಈ ಅಂಶಗಳನ್ನ ಮೀರಿಯಲು ಹೋಗಬಾರದು. ಇಫ್ ಟಾರ್ಗೆಟ್ ಆಡಿಯನ್ಸ್ ಇಸ್ ABC ಅಂಡ್ ಅವರ ಮೇಲೆ ಆಗ್ತಿರುವಂತಹ ಒಂದು ಪ್ರಭಾವ ಈ ರೀತಿ ಇದೆ ಅಂತ ಹೇಳಿದ್ರೆ ಅದರ ಮೇಲೆ ಹೆಚ್ಚು ಫೋಕಸ್ ಅನ್ನು ಕೊಡಬೇಕಾಗತ್ತೆ. ಅದಕ್ಕೆ ದೊಡ್ಡ ಮಟ್ಟದ ಇತ್ಯಾದಿಗಳನ್ನು ತುಂಬಿಸುವಂತಹ ಅವಶ್ಯಕತೆಗಳು ಬರಬಾರದು. ಅದು ನೀವು ಒಡ್ಡಾರದೇನೇನು ಓದಿದ್ರೆ ನೆನಪಿರುತ್ತೆ. ಅಲ್ಲಿ ಹೇಳ್ತಿರುವಂಥದ್ದು ಧರ್ಮ ಪ್ರಸರಣಕ್ಕೋಸ್ಕರ ಒಂದು ಕಥೆಯನ್ನು ಹೇಳ್ತಾ ಗುರಿಯ ಏಕಾಗ್ರತೆ ಸ್ವಲ್ಪ ಮಟ್ಟಿಗೆ ತಪ್ಪತ್ತೆ, ಪರಿಣಾಮದ ಏಕಾಗ್ರತೆಯೂ ಕೂಡ ಸ್ವಲ್ಪ ಮಟ್ಟಿಗೆ ಅದು ತಪ್ತಾ ಹೋಗುತ್ತೆ. ಅದು ಸಣ್ಣ ಕಥೆಗಳಲ್ಲಿ ಆಗಬಾರದು ಅನ್ನುವಂಥದ್ದು. ಇನ್ನು ಐಕ್ಯತೆಯ ಗುಣ ಇಲ್ಲಿ ಪ್ರಧಾನ. ಬಹಳ ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಐಕ್ಯತೆ ಗುಣ ಅಂತ ಹೇಳಿದ್ರೆ
ಒಂದು ಘಟನೆ ನಡೆಯುತ್ತಿರುವಂತಹ ಸ್ಥಳ ಆಗಿರಬಹುದು, ಅಂದಿನ ಕಾಲಘಟ್ಟ ಆಗಿರಬಹುದು, ಸಹೃದಯನಿಗೆ ತಾನೇ ಅಲ್ಲಿ ನಿಂತು ಅದಕ್ಕೆ ಸಾಕ್ಷಿಯಾಗಿದ್ದಾನೆ ಎನ್ನುವಂಥದ್ದು ಅವನ ಅರಿವಿಗೆ ಬರುವಂತದ್ದು. ಅದು ವೇದಿಕೆಯ ಮೇಲೆ ನಡೀತಿರಬಹುದು, ಆದರೂ ಕೂಡ ಅಲ್ಲಿ ನಡೆಯುತ್ತಿರುವಂತಹ ವಿಚಾರಗಳಲ್ಲಿ ನಾನು ಭಾಗವಹಿಸಿದ್ದೇನೆ ಅನ್ನುವಂತಹ ಭಾವನಾತ್ಮಕವಾದಂತಹ ಅಂಶ ಸಹೃದಯನಲ್ಲಿ ಮೂಡಬೇಕಾಗತ್ತೆ. ಇದು ಐಕ್ಯತೆಯ ಗುಣ. ಯಾಕಂದ್ರೆ ಬಹಳ ಚಿಕ್ಕದಾಗಿ ಕಥೆ ನಡೀತಾ ಹೋಗೋದ್ರಿಂದ ಅಲ್ಲಿ ಆ ಅಂಶ ಬಹಳ ಮುಖ್ಯವಾಗಿ ಕಾಣ್ತಾ ಹೋಗ್ಬೇಕಾಗತ್ತೆ. ಇಲ್ಲದೆ ಹೋದ್ರೆ ನಾವು ರಸವಿಘ್ನಕಗಳು ಅಂತ ನಾವೇನು ಗಮನಿಸಿದ್ವಿ, ಆ ರಸವಿಘ್ನಕಗಳಾಗಿ ಸಹೃದಯನಿಗೆ ಓದುವಂತಹ ಆಸಕ್ತಿ ಹೊರಟು ಹೋಗುತ್ತೆ. ಮಿತವಾದಂತಹ ಮಾತಿನ ಬಳಕೆ, ಅದು ಸಂಕ್ಷಿಪ್ತತೆ ಅಂತ ಹೇಳಿದಾಗಲೇ ಇದು ಬರುವಂಥದ್ದು. ಸೊ ಎಷ್ಟು ಬೇಕೋ ಅಷ್ಟನ್ನ ಹೇಳಬೇಕಾಗತ್ತೆ. ಒಂದು ಭಾವನೆಯನ್ನು ತೋರ್ಪಡಿಸಬೇಕು ಅಂತ ಹೇಳಿದಾಗ ಒಂದು ಇಡೀ ಪುಟವನ್ನು ಹೇಳೋದಲ್ಲ, ಒಂದೇ ವಾಕ್ಯದಲ್ಲಿ ಹೇಳಬಹುದಾದಂತಹ ಅಂಶ ಇಲ್ಲಿ ಗಮನಿಸಬೇಕಾಗತ್ತೆ. ಸೂಕ್ಷ್ಮ ಕಲಾತ್ಮಕತೆ, ವಿಚ್ ಅಗೇನ್ ಹೋಲ್ಡ್ಸ್ ಗುಡ್ ವಿತ್ ಯುವರ್ ಪಾಯಿಂಟ್ ನಂಬರ್ 1 and 6. ಯಾಕಂದ್ರೆ ಬಹಳ ಮಿತವಾಗಿ ಹೇಳಬೇಕಾಗಿರೋದ್ರಿಂದ ಅಲ್ಲಿ ಬಹಳ ಸೂಕ್ಷ್ಮವಾಗಿ ಕೆತ್ತನೆಯ ಕೆಲಸಗಳನ್ನ ತೋರಿಸ್ತಾ ಹೋಗಬೇಕಾಗತ್ತೆ. ಸುದೀರ್ಘವಾಗಿ ಹೇಳೋದಾದ್ರೆ ಎಲ್ಲ ಭಾವನೆಗಳನ್ನ ಹೇಳಬಹುದು, ಆದರೆ ಬಹಳ ಸಂಕ್ಷಿಪ್ತವಾಗಿ ಹೇಳಬೇಕಾದಾಗ ಅಂತಹ ಸೂಕ್ಷ್ಮತೆ ಬರಹಗಾರನಲ್ಲಿ ಬರಬೇಕಾಗತ್ತೆ, ಅಂತಹ ಸೂಕ್ಷ್ಮತೆ ಸಹೃದಯನಲ್ಲೂ ಇರಬೇಕಾಗತ್ತೆ. ಧ್ವನಿ, ಪ್ರತಿಮೆ, ಸಂಕೇತಗಳ ಬಳಕೆ, ಇದು ಹೇರಳವಾಗಿ ಸಣ್ಣ ಕಥೆಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಪ್ರಗತಿಶೀಲರ ಮತ್ತು ನವ್ಯರ ಸಣ್ಣ ಕಥೆಗಳಲ್ಲಿ ಗಮನಿಸಿದಾಗ ನಾವು ನೋಡಬಹುದಾಗುತ್ತೆ. ಉದಾಹರಣೆಗೆ ಕೊನೆಯ ಗಿರಾಕಿ ಅನ್ನೋದರಲ್ಲಿ ಒಂದು ಹದ್ದು ಒಂದೊಂದು ಸತ್ತ ಹೆಣದ ಮೇಲೆ ತಿರುಗಾಡ್ತಾ ಇರುತ್ತೆ. ಅದನ್ನ ಕೊನೆಯ ಗಿರಾಕಿ ಅಂತ ಕರೆಯುವಂತಹ ಒಂದು ಸಂಕೇತವನ್ನ ತೋರಿಸ್ತಾ ಹೋಗ್ತಾರೆ. ಸೆರೆ ಎನ್ನುವಂತಹ ಕಥೆಯಲ್ಲಿ ಒಂದು ಕೋತಿಯ ನೆರಳು ಕಾಣ್ತಾ ಹೋಗುತ್ತೆ. ಅದು ಮನಸ್ಸಿನ ಒಳಗೆ ನಡೀತಿರುವಂತಹ ಒಂದಷ್ಟು ಚಂಚಲತೆ ಅಂತ ಕರೆಯುವಂತಹ ಸಂಕೇತಗಳು ಬರುವಂಥದ್ದು. ಇಂತಹ ಉಪಯೋಗಗಳು ಸಣ್ಣ ಕಥೆಗಳಲ್ಲಿ ಹೇರಳವಾಗಿ ಕಾಣ್ತಾ ಹೋಗುತ್ತೆ ಮತ್ತು ಅದು ಬಹಳ ಪ್ರಮುಖವಾದಂತಹ ಲಕ್ಷಣವೂ ಹೌದು. ಯಾಕಂದ್ರೆ ಅಲ್ಲಿ ಸಾಹಿತ್ಯದ ಸೌಂದರ್ಯವೂ ಕೂಡ ಬೆಳೀತಾ ಹೋಗ್ಬೇಕಾಗತ್ತೆ ಮತ್ತು ಸಂಕ್ಷಿಪ್ತವಾಗಿ ವಿನೂತನವಾಗಿ ಭಾವತೀವ್ರತೆಯನ್ನ ಕೂಡ ನೀವು ತೋರಿಸಬೇಕಾಗತ್ತೆ. ಇನ್ನು ಕ್ರಿಯೆ ಪ್ರಮುಖ ಲಕ್ಷಣ ಆಗಬೇಕು, ಅದರ ಮುಖಾಂತರವಾಗಿ ಮೌಲ್ಯ ಪ್ರತಿಪಾದನೆ ಆಗಬೇಕು. ಸಣ್ಣ ಕಥೆಗಳಲ್ಲಿ ಮೌಲ್ಯ ಪ್ರತಿಪಾದನೆಯೇ ಪ್ರಮುಖವಾದಂಥ ಗುರಿ ಅಲ್ಲ. ವ್ಯಾಲ್ಯೂ ಸಿಸ್ಟಮ್ ಅನ್ನ ರಿಫ್ಲೆಕ್ಟ್ ಮಾಡೋದಕ್ಕೋಸ್ಕರ ನೀವು ಸಣ್ಣ ಕಥೆಯನ್ನು ಹೇಳ್ತಿಲ್ಲ, ಬದಲಿಗೆ ಕ್ರಿಯೆ ಆ ಕೆಲಸವನ್ನ ಮಾಡಬೇಕಾಗತ್ತೆ. ಪ್ರಾಸೆಸ್ ನಡೀತಾ ಹೋಗಬೇಕಾಗತ್ತೆ. ಅದರ ಮುಖಾಂತರವಾಗಿ ಪ್ರೇಕ್ಷಕನಿಗೆ, ಸಹೃದಯನಿಗೆ ಯಾವುದು ಒಗ್ಗಬಹುದಾದಂತಹ ಮೌಲ್ಯಗಳು ದೊರಕ್ತವೋ ಅದು ಅವನಿಗೆ ದೊರಕ್ತಾ ಹೋಗಬೇಕಾಗತ್ತೆ. ಒಂದು ಮೌಲ್ಯ ಪ್ರತಿಪಾದನೆಗೋಸ್ಕರ ನೀವೇನೋ ಬರಿತಾ ಹೋಗ್ತೀರಾ ಅಂದರೆ ಅದು ತತ್ವಶಾಸ್ತ್ರ ಆಗ್ತಾ ಹೋಗುತ್ತೆ, ಒಂದು ಸಿದ್ಧಾಂತ ಆಗ್ತಾ ಹೋಗುತ್ತೆ. ಅದು ಸಣ್ಣ ಕಥೆಗಳಲ್ಲಿ ಆಗಬಾರದು. ಅದು ಆಭಾಸ ಆಗುತ್ತೆ, ಸಾಹಿತ್ಯ ಭಂಗವಾಗುತ್ತೆ. ಸಣ್ಣ ಕಥೆಗಳ ಒಟ್ಟು ಮೇಲಿನ ಗುಣಗಳು ನಾವೇನು ಗಮನಿಸ್ತಾ ಹೋಗ್ತೀವಿ, ತೀವ್ರ ಪರಿಣಾಮ ಇರಬಹುದು, ಭಾವನಾತ್ಮಕವಾದಂತಹ ಹಿಡಿತ ಇರಬಹುದು, ಇದು ತಪ್ತಾ ಹೋಗುತ್ತೆ. ಸೊ ಕ್ರಿಯೆ ಪ್ರಮುಖ ಲಕ್ಷಣ ಆಗಬೇಕು, ಅದರ ಮುಖಾಂತರವಾಗಿ ಮೌಲ್ಯ ಪ್ರತಿಪಾದನೆ ಆಗಬೇಕು ಹೊರತು ಮೌಲ್ಯ ಪ್ರತಿಪಾದನೆಯೇ ಪ್ರಮುಖ ಗುಣವಾಗಿ ಅದರಲ್ಲಿ ಕ್ರಿಯೆ ಹುಟ್ಟಬಾರದಾಗತ್ತೆ. ಕೊನೆಯಲ್ಲಿ ಭಾಷೆಯ ಮಹತ್ವ ಮತ್ತು ವಸ್ತು ತಂತ್ರ, ವಿಚ್ ಅಗೇನ್ ಇಸ್ ಅ ವೆರಿ ಬೇಸಿಕ್ ಎಲಿಮೆಂಟ್ ಫಾರ್ ಆಲ್ಮೋಸ್ಟ್ ಎಲ್ಲ ಸಾಹಿತ್ಯ ಪ್ರಕಾರಗಳಿಗೂ ಅದು ಬೇಕಾಗಿರುವಂಥದ್ದು. ಸಣ್ಣ ಕಥೆಗಳಿಗೂ ಕೂಡ ಅದು ಬೇಕಾಗುತ್ತೆ. ಭಾಷೆಯ ಮಹತ್ವ, ಒಂದಷ್ಟು ವಸ್ತು ತಂತ್ರಗಾರಿಕೆ, ಈ ರೀತಿಯಾದಂಥದ್ದು. ಅಂದರೆ ನಾವು ಅಲಂಕಾರಗಳ ಬಳಕೆ ಆಗಿರಬಹುದು, ರಸ ಬಳಕೆ ಆಗಿರಬಹುದು, ಧ್ವನಿಗಳ ಬಳಕೆ ಆಗಿರಬಹುದು, ಇವೆಲ್ಲವುಗಳನ್ನು ಸರಿಯಾದಂತಹ ಅಂಶದಲ್ಲಿ ಅಲ್ಲಿ ತೋರ್ಪಡಿಸುವಂತಹ ಕೆಲಸಗಳಾಗಬೇಕು. ಸೊ ಇವಿಷ್ಟು ಪ್ರಮುಖ ಲಕ್ಷಣಗಳು. ಇವಲ್ಲದೆಯೇ ಇನ್ನೊಂದಷ್ಟು ಲಕ್ಷಣಗಳು ಕೂಡ ಇದೆ. ಸೊ ಅದನ್ನು ನೀವು ಗಮನಿಸ್ತಾ ಹೋಗ್ಬೋದಾಗತ್ತೆ. ಪ್ರಶ್ನೆ ಏನಾದ್ರು ಕೇಳಿದಾಗ ನೀವು ಸಂಕ್ಷಿಪ್ತತೆ ಅಂತ ಹೇಳಿ ಒಂದು ಸರಳವಾದಂತಹ ಒಂದು ಸಾಲನ್ನು ಕೊಟ್ಟು ನಿಮಗೆ ಸಾಧ್ಯವಾದಷ್ಟು ಯಾವ್ದಾದ್ರು ಒಂದು ಅಥವಾ ಎರಡು ಕಥೆಗಳ ಎಕ್ಸಾಂಪಲ್ ಅನ್ನು ಕೊಡಬಹುದಾಗುತ್ತೆ. ಸಂಕ್ಷಿಪ್ತತೆ, ನಿವೃತ್ತರು ಅನ್ನುವಂಥ ಕಥೆಯಲ್ಲಿ ಸಂಕ್ಷಿಪ್ತತೆ ಇದೆ. ಸುಮಾರು ಒಂದು 5 ರಿಂದ 6 ಪುಟದಷ್ಟು ಕಥೆ ಅಲ್ಲಿ ಹುಟ್ಟುವಂಥದ್ದು. ತೀವ್ರ ಪರಿಣಾಮದಿಂದ ಬದುಕು ಕುಲುಕುವಂಥದ್ದು, ಅದಕ್ಕೊಂದು ಸರಳವಾದಂತಹ ವಿವರಣೆಯನ್ನು ಕೊಡಬೇಕು. ಐಕ್ಯತೆ ಗುಣ ಅಂದರೆ ಏನು ಮತ್ತು ಅದು ಇಲ್ಲಿ ಏನಕ್ಕೆ ಪ್ರಧಾನವಾಗಬೇಕು, ಒಂದು ಸಾಲು. ಹೀಗೆ 10 ಲಕ್ಷಣಗಳಿಗೆ ಒಂದೊಂದು ಸಾಲಿನ ವಿವರಣೆಯನ್ನು ಕೊಡ್ತಾ ಹೋಗಿ ಅಷ್ಟು ಮುಗಿಸಿದ್ರೂ ಕೂಡ ನಿಮಗೆ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಇದರ ಹೊರತುಪಡಿಸಿ ಇನ್ನೊಂದಷ್ಟು ಲಕ್ಷಣಗಳಿವೆ ಅಂತ ಹೇಳಿ ಕೂಡ ಇನ್ನೊಂದಷ್ಟು ಲಕ್ಷಣಗಳನ್ನು ನೀವು ಕೊಡ್ತಾ ಹೋಗ್ಬೋದಾಗತ್ತೆ. UPSCಯ ಪಠ್ಯಕ್ರಮದಲ್ಲಿ ಸಣ್ಣ ಕಥೆಗಳು ಪತ್ರಿಕೆ 2ರ ವಿಭಾಗ 2ರಲ್ಲಿ ಪ್ರತ್ಯೇಕವಾಗಿ ನಮಗೆ ಕನ್ನಡ ಸಣ್ಣ ಕಥೆಗಳು ಅನ್ನುವಂತಹ ಒಂದು ಪುಸ್ತಕವನ್ನು ಮೆನ್ಷನ್ ಮಾಡಿದ್ದಾರೆ. GH ನಾಯಕರು ಸಂಪಾದನೆ ಮಾಡಿರುವಂಥದ್ದು. ಇದು ಒಟ್ಟು 25 ಕಥೆಗಳಿವೆ. ಕಮಲಪುರದ ಹೋಟ್ಲಿನಲ್ಲಿ ಎನ್ನುವಂಥದ್ದು ಪಂಜೆ ಮಂಗೇಶರಾಯರ ಮೊದಲ ಒಂದು ಕಥೆ ಏನಿದೆ ಅಲ್ಲಿಂದ ಹಿಡಿದು ಅಮಾಸ ಅನ್ನುವಂತಹ ದೇವನೂರು ಮಹಾದೇವರ ಒಂದು ಕಥೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಒಟ್ಟು 25 ಕಥೆಗಳು. ಪ್ರಸ್ತಾವನೆಯಲ್ಲಿ ಸಂಪಾದಕರು ಬಹಳ ಸರಳವಾಗಿ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಅನ್ನುವಂತಹ 4 ಪಿಲ್ಲರ್ಗಳಾಗಿ ಅವರೇ ಯಾವ್ಯಾವ ಕಥೆಗಳು ಎಲ್ಲಿ ಸೇರ್ಕೊಳ್ತವೆ ಅಂತ ಹೇಳಿ ಅವರೇ ಸೂಚಿಸಿದ್ದಾರೆ. ಅದನ್ನು ನಾನು ಕೂಡ ಇಲ್ಲಿ ಮಾರ್ಕ್ ಮಾಡಿದ್ದೇನೆ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಕಮಲಪುರದ ಹೋಟೆಲ್ನಿಂದ ಹಿಡಿದು
ಧರ್ಮಕೊಂಡದ ಕತೆ, ಅದು ನವೋದಯಕ್ಕೆ ಸೇರಿರಬಹುದಾದಂಥದ್ದು. 4 ಮೊಳ ಭೂಮಿ ಅಲ್ಲಿಂದ ಹಿಡಿದು ಕೊನೆಯ ಗಿರಾಕಿ ಎನ್ನುವಂಥದ್ದು, ಅದು ಪ್ರಗತಿಶೀಲರಿಗೆ ಸೇರಬಹುದಾದಂಥದ್ದು. ಯಾರು ಹಿತವರು ನಿನಗೆ ಅಲ್ಲಿಂದ ಹಿಡಿದು ಅಬಚೂರಿನ ಪೋಸ್ಟ್ ಆಫೀಸು ಇಲ್ಲಿನವರೆಗೂ ನವ್ಯಕ್ಕೆ ಸೇರಬಹುದಾದಂಥ ಕತೆಗಳದು. ಇದು ಹ್ಯಾಂಗ್ ಓವರ್ನಿಂದ ಹಿಡಿದು ಅಮಾಸ ಇಲ್ಲಿ ಬರುವಂಥದ್ದು ಇದು ದಲಿತ ಬಂಡಾಯ ಕತೆಗಳು. ಅಬಚೂರಿನ ಪೋಸ್ಟ್ ಆಫೀಸು ನವ್ಯವನ್ನ ಬಿಟ್ಟು ದಲಿತ ಬಂಡಾಯಕ್ಕೆ ಬಂದಂತಹ ವಿನೂತನವಾದಂತಹ ಕಥೆ ಅದು. ಆ ಕಥೆಯ ಮುಖಾಂತರವೇ ಬಹುಶಃ ಇಡೀ ನವ್ಯ ಪಂಥ ಬಂಡಾಯದ ಕಡೆಗೆ ತಿರುಗಿತು ಅಂತ ಕೂಡ ಸೂಚಿಸುತ್ತಾರೆ. ಸೊ ಇದು ಪ್ರಸ್ತಾವನೆಯಲ್ಲಿ ನೀವು ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ. ಮತ್ತು ನವೋದಯ ಕೆಲವು ಗುಣಗಳು, ಪ್ರಗತಿಶೀಲ ಗುಣಗಳು, ನವ್ಯ ಗುಣಗಳು ಅಂತ ನಾವೇನು ಪತ್ರಿಕೆ 1ರಲ್ಲಿ ಓದ್ತಾ ಹೋಗ್ತೀವಿ, ಅವೆಲ್ಲ ಗುಣಗಳು ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗ್ತವೆ. ಇದು ಬಹಳ ಪ್ರಮುಖವಾದಂತಹ ಪಾಯಿಂಟ್. ಇದು ನೀವು ಪತ್ರಿಕೆ 1ರಲ್ಲಿ ನವೋದಯದಲ್ಲಿ ರಾಷ್ಟ್ರಪ್ರೇಮ, ನವೋದಯದಲ್ಲಿ ಪ್ರಕೃತಿ, ನವೋದಯದಲ್ಲಿ ಇತ್ಯಾದಿ ಇತ್ಯಾದಿ ಅಂತ ಹಲವು ಡೈಮೆನ್ಷನ್ ಅನ್ನ ಕೇಳ್ತಾನೆ. ಆ ಎಲ್ಲವಕ್ಕೂ ಕೂಡ ಇಂತಹ ಕಥೆಗಳಲ್ಲಿ ಬರುವಂತಹ ಕೆಲವು ಸನ್ನಿವೇಶಗಳು, ಪಾತ್ರಗಳು, ಡೈಲಾಗ್ಗಳು ಯೂಸ್ ಮಾಡಬಹುದಾಗತ್ತೆ. ಅಥವಾ ನೇರವಾಗಿ ನವೋದಯದ ಸಣ್ಣ ಕಥೆಗಳು ನಿಮ್ಮ ಪಠ್ಯಕ್ರಮದಲ್ಲಿ ಇರುವಂತೆ ವಿವರಿಸಿ ಅಂತಾನೆ ಕೇಳಬಹುದು. ಆಗ ನೀವೇನ್ ಮಾಡಬೇಕಾಗತ್ತೆ, ಈ 25 ಕಥೆಗಳಲ್ಲಿ ನವೋದಯ ಕಥೆಗಳು ಯಾವುವು ಸೂಚಿಸಿರ್ತಾರೆ, ಕಮಲಪುರದ ಹೋಟೆಲಿನಿಂದ ಹಿಡಿದು ಧರ್ಮಕೊಂಡದ ಕಥೆ ಅಂತ ಬರುವಂತದ್ದೇನು ಕಥೆಗಳಿರ್ತವೆ, ಇವುಗಳ ಆಧಾರದಲ್ಲಿ ಅಲ್ಲಿ ವಿವರಣೆಯನ್ನು ಕೊಡ್ತಾ ಹೋಗ್ಬೇಕಾಗತ್ತೆ. ಗಿವಿಂಗ್ ಕಾಮನ್ ಪಾಯಿಂಟ್ಸ್ ಆಫ್ ನವೋದಯ, ನವೋದಯದ ಗುಣಗಳನ್ನ ಹೇಳ್ತಾ ಹೇಳ್ತಾ ಇಲ್ಲಿನ 6-7 ಸಣ್ಣ ಕಥೆಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಕಥೆಗಳನ್ನ ಹೇಳೋದಲ್ಲ, ಇಲ್ಲಿ ನವೋದಯದ ಅಂಶಗಳನ್ನ ಹೈಲೈಟ್ ಮಾಡುವಂಥದ್ದು ನಿಮ್ಮ ಕೆಲಸ. ಹಾಗಾಗಿ ಕಥೆಯನ್ನ ಓದ್ತಾನೆ ಅಲ್ಲಿ ನಿಮಗೆ ಕಾಣಿಸಬಹುದಾದಂತಹ ಸಾಹಿತ್ಯ ಚಳುವಳಿಯ, ಸಾಹಿತ್ಯ ಪ್ರಕಾರದ ಒಂದಷ್ಟು ಹೊಸ ಲಕ್ಷಣಗಳು ಅಥವಾ ಗುಣಗಳೇನಿರ್ತವೆ ಅದನ್ನ ಗಮನಿಸ್ತಾ ಒಂದ್ ಕಡೆ ಪಟ್ಟಿ ಮಾಡ್ತಾ ಹೋಗುವಂಥದ್ದು. ಹಾಗೆ ನವ್ಯದ ಕಥೆಗಳಿಗೂ ಮತ್ತು ನವೋದಯದ ಕಥೆಗಳಿಗಿದ್ದಂತಹ ವ್ಯತ್ಯಾಸಗಳೇನು, ನಿಮ್ಮ ಪಠ್ಯಕ್ರಮದ ಆಧಾರದಲ್ಲಿ ಇದನ್ನು ವಿವರಿಸಿ ಅಂತ ಪ್ರಶ್ನೆಗಳು ಬಂದಿವೆ. ಕಳೆದ ಬಾರಿಯೂ ಕೂಡ ಇಂತಹ ಪ್ರಶ್ನೆ ಬಂದಿತ್ತು, ನವೋದಯ ಕಥೆಗಳು ಮತ್ತು ನವ್ಯ ಕಥೆಗಳಿಗೂ ಇರುವಂತಹ, ಸಣ್ಣ ಕಥೆಗಳಿಗೂ ಇರುವಂತಹ ವ್ಯತ್ಯಾಸ ಅಂತ. ಆಗ ಈ 6 ಕಥೆಗಳ ಜೊತೆಗೆ ನವ್ಯದ 7-8 ಕಥೆಗಳು ಏನಿದೆ ಇದರ ಜೊತೆಗೆ ಹೋಲಿಕೆ ಮಾಡ್ತಾ ಹೋಗ್ಬೇಕಾಗತ್ತೆ. ಮನುಷ್ಯ ಸಂಬಂಧಗಳು ಎರಡೂ ಆವೃತ್ತಿಯಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ಆಯಿತು, ಸಮಾಜ ಯಾವ ರೀತಿ ಬದಲಾವಣೆ ಆಗಿದೆ, ಸಾಹಿತ್ಯದಲ್ಲಿ ಯಾವ ರೀತಿ ಭಾಷಾ ಬದಲಾವಣೆ ಆಗಿದೆ, ಹೀರೋ ನವೋದಯದಲ್ಲಿ ಪ್ರಕೃತಿ ಆಗಿರಬಹುದು ಅಥವಾ ಮನುಷ್ಯ ಸಂಬಂಧ ಆಗಿರಬಹುದು, ಆದರೆ ಇಲ್ಲಿ ನವ್ಯದಲ್ಲಿ ಹೀರೋ ಯಾರಾಗಿರ್ತಾರೆ ಅನ್ನುವಂಥದ್ದನ್ನ ನೀವು ಗಮನಿಸಿ ಹೇಳಬೇಕಾಗತ್ತೆ. ಮತ್ತು ನವೋದಯದ ಕೆಲವೊಂದಷ್ಟು ಧೋರಣೆಗಳೇನಿತ್ತು ಅದು ಇಲ್ಲಿನ ಕೆಲವು ಪಾತ್ರಗಳಲ್ಲಿ ಹೈಲೈಟ್ ಆಗ್ತಾ ಹೋಗ್ತವೆ. ಉದಾಹರಣೆಗೆ ಕಮಲಪುರದ ಹೋಟೆಲಿನಲ್ಲಿ ಪೂರ್ಣಸ್ವಾಮಿ ಅಯ್ಯಂಗಾರ್ ಒಂದಷ್ಟು ಹಾಸ್ಯದ ಹೊನಲನ್ನು ಹರಿಸುವಂತಹ ಒಬ್ಬ ಹಿರಿಯ ನಾಗರಿಕರಾಗಿ ಕಾಣಿಸ್ತಾ ಹೋಗ್ತಾರೆ. ಆದರೆ ನಿವೃತ್ತರವಿನಲ್ಲಿ ನರಸಿಂಗರಾಯರು ಅದೇ ವಯಸ್ಸಿನ ಒಬ್ಬ ಹಿರಿಯರು ತಮ್ಮದೇ ಆದಂತಹ ದಾಟಿನಲ್ಲಿ ವಿಚಿತ್ರವಾದಂತಹ ಸ್ವಭಾವವನ್ನು ಅಲ್ಲಿ ತೋರ್ತಿರ್ತಾರೆ. ಸೊ ಹೇಗೆ ಮನುಷ್ಯ ಬದಲಾಗಿದ್ದಾನೆ ಅನ್ನುವಂಥದ್ದು ಕೂಡ ಅಲ್ಲಿ ಹೈಲೈಟ್ ಆಗ್ತಾ ಹೋಗುತ್ತೆ. ಸೊ ಕಥೆಯನ್ನು ಓದ್ತಲೇ ಅಲ್ಲಿ ಹೈಲೈಟ್ ಮಾಡ್ಕೊಳ್ಬೇಕಾಗತ್ತೆ. ಪತ್ರಿಕೆ 1ರಲ್ಲಿ ಕೇಳಿದ್ರು ಕೂಡ ಇಂತಹ ಅನೇಕ ಎಕ್ಸಾಂಪಲ್ಗಳನ್ನು ನೀವು ಕೊಡಬೇಕಾಗತ್ತೆ. ಪತ್ರಿಕೆ 2ರಲ್ಲಿ ಆ ರೀತಿಯಾದಂತಹ ನೇರವಾಗಿ ಪ್ರಶ್ನೆಯನ್ನು ಕೇಳಿದ್ರು ಕೂಡ ಅದೇ ರೀತಿಯಾದಂತಹ ಒಂದು ಮಾನದಂಡವನ್ನು ಇಟ್ಕೊಂಡು ನೀವು ಆನ್ಸರ್ ಮಾಡಬೇಕಾಗತ್ತೆ. ಓವರ್ ಆಲ್ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು ಮತ್ತು ಪದೇ ಪದೇ ನನಗೆ ಕೇಳ್ತಿರ್ತಾರೆ ಅಂಥವ್ರಿಗೆ ಹೇಳಬೇಕಾಗಿರುವಂಥದ್ದು, ಎಲ್ಲ 25 ಕಥೆಗಳು ನೀವು ಓದ್ಕೊಳ್ಬೇಕಾಗತ್ತೆ. ನಾನು ಅನಾಲಿಸಿಸ್ ಮಾಡ್ಬೇಕಾದ್ರೆ ಹೇಳಿದೆ, ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ರೀತಿಯ ಹೊಸ ಕಥೆಗಳನ್ನು ಆತ ಡಿಸ್ಕವರ್ ಮಾಡ್ತಾನೆ. ಅಂಡ್ ಈ ವಾಂಟ್ಸ್ ಕ್ಯಾಂಡಿಡೇಟ್ಸ್ ಟು ಎಕ್ಸ್ಪ್ಲೋರ್ ಡಿಫ್ರೆಂಟ್ ಆಂಗಲ್ ಅನ್ನುವಂಥದ್ದನ್ನ ಪ್ರಶ್ನೆಗಳು ಕೇಳುವಂತಹ ಮುಖಾಂತರವಾಗಿ ಕೇಳ್ತಿದ್ದಾನೆ. ಈ ಬಾರಿ ಧರ್ಮಕೊಂಡದ ಕತೆ ಕೇಳಿದ್ದ, ಹಿಂದೆ ಯಾವತ್ತೂ ಕೇಳಿರ್ಲಿಲ್ವೇನೋ, ಮುಂದಿನ ಬಾರಿ ತಬ್ಬಲಿಯುಳು ಅಂತ ಕೇಳಬಹುದು, ಶ್ರಾದ್ದ ಅಂತ ಕೇಳಬಹುದು, ಕೊನೆಯ ದಾರಿ ಬಗ್ಗೆ ಕೇಳಬಹುದು. ಹೀಗೆ 25 ಕಥೆಗಳಿಗೂ ನಿಮಗೆ ಮಾಹಿತಿ ಇರಬೇಕಾಗತ್ತೆ. ಅದರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ಮಾಡ್ಕೊಳ್ಬೇಕು, ಟಿಪ್ಪಣಿಗಳನ್ನ ಬರ್ಕೊಳ್ಬೇಕು, ಪಾತ್ರಗಳು ನಿಮಗೆ ಗೊತ್ತಿರಬೇಕು, ಲೇಖಕರ ಬಗ್ಗೆ ಗೊತ್ತಿರಬೇಕು, ಯಾವ ಚಳುವಳಿಗೆ, ಸಾಹಿತ್ಯ ಚಳುವಳಿಗೆ ಅದು ಸೇರಿದೆ ಅಂತ ಗೊತ್ತಿರಬೇಕು, ನವೋದಯವೋ ಪ್ರಗತಿಶೀಲವೋ ನವ್ಯವೋ, ಜೊತೆಗೆ ಅಂದಿನ ಧೋರಣೆಗಳಿಗೂ, ಸಾಹಿತ್ಯ ಧೋರಣೆಗಳಿಗೂ, ಸಾಮಾಜಿಕ ಧೋರಣೆಗಳಿಗೂ ಇರುವಂತಹ ಸಂಬಂಧಗಳು ಏನಿರಬಹುದು, ಮತ್ತು ಅದನ್ನು ಕರೆಂಟ್ ಅಫೇರ್ಸ್ಗೆ ಏನಾದ್ರು ರಿಲೇಟ್ ಮಾಡ್ತೀರಾ, ಈ ಎಲ್ಲ ಅಂಶಗಳು ನಿಮಗೆ ಒಂದು ಪುಟದ ಮಾಹಿತಿ ನಿಮಗೆ ಇರಬೇಕಾಗತ್ತೆ. ಸೊ ಒಂದು ಪುಟದಲ್ಲಿ ಪಾತ್ರಗಳು, ಇಡೀ ಕಥೆಯ ಒಂದು ಸಮ್ಮರಿಯನ್ನ ಒಂದು ಪ್ಯಾರಾಗ್ರಾಫ್ ನಲ್ಲಿ ಬರ್ಕೊಂಡು ನಿಮ್ಮ ಅನಾಲಿಸಿಸ್ ನ ಅಲ್ಲಿ ಆಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ನವ್ಯದ ಕತೆ ಅಂತ ಹೇಳಿದಾಗ ಪಾತ್ರಗಳು ಯಾವುವು ಅಂದ್ರೆ, ಫಾರ್ ಎಕ್ಸಾಂಪಲ್ ನಿವೃತ್ತರು ಪಾತ್ರಗಳು ಯಾವ್ಯಾವಿವೆ, ಲಂಕೇಶರ ಬಗ್ಗೆ ಒಂದಷ್ಟು, ನವ್ಯದ ಬಗ್ಗೆ ಒಂದಷ್ಟು, ಅಲ್ಲಿ ಪಾತ್ರಗಳು ಯಾವೆಲ್ಲ ನವ್ಯ ಅಂಶಗಳನ್ನ ಅಲ್ಲಿ ತೋರಿಸ್ತಾ ಇದೆ ಅದನ್ನ ತೋರಿಸುವಂತದ್ದು, ಅದು ಬಂಡಾಯದ ಕಡೆಗೆ ಹೇಗೆ ಹೊರಳ್ತಾ ಇದೆ ಅದನ್ನ ತೋರಿಸುವಂತದ್ದು, ಕಂಪೇರ್ ದಟ್ ಟು ನವೋದಯದ ಚಿತ್ರಣ ಹೇಗಿತ್ತು ಅನ್ನುವಂಥದ್ದು. ಅಂಡ್ ಫೈನಲಿ ಕರೆಂಟ್ ಅಫೇರ್ಸ್ಗೆ ಏನಾದ್ರು ರಿಲೇಟ್ ಮಾಡ್ತೀರಾ,
ಇಂತಹ ನಿವೃತ್ತರು ಅನ್ನುವಂಥ ಪಾತ್ರಗಳು ನಿಮಗೆ ಕರೆಂಟ್ ಅಫೇರ್ಸ್ಗೆ ರಿಲೇಟೇಬಲ್ ಏನಾರು ಇದೆಯಾ ಅದನ್ನ ಆಡ್ ಮಾಡುವಂಥದ್ದು. ಇವಿಷ್ಟು ಕೂಡ 1 ಅಥವಾ 2 ಪುಟದಲ್ಲಿ ನೀವು ಬರೆದಿಟ್ಕೊಳ್ಬೇಕಾಗುತ್ತೆ. ವೆನ್ ಎವರ್ ಸಚ್ ಕ್ವಶನ್ ಅಪಿಯರ್ಸ್, ಇಂತಹ ಇಂಪಾರ್ಟೆಂಟ್ ಅನಾಲಿಟಿಕಲ್ ಪಾಯಿಂಟ್ ಗಳನ್ನ ನೀವು ಹೈಲೈಟ್ ಮಾಡಿದಷ್ಟು ನಿಮಗೆ ಎಕ್ಸ್ಟ್ರಾ ಸ್ಕೋರ್ಗಳು ಸಿಗ್ತಾ ಹೋಗ್ತವೆ. ಬಿಕಾಸ್ ಹಿ ವಿಲ್ ರಿಯಲೈಸ್ ನೀವು ಅಡಿಷನಲ್ ಎಫರ್ಟ್ ಹಾಕಿದ್ದೀರಾ, ಸುಮ್ಮನೆ ಎಲ್ಲೋ ನೋಟ್ಸ್ನ ನೋಡಿಕೊಂಡು ಕತೆ ಬರೀತಿಲ್ಲ. ಹಲವರು ಇಲ್ಲಿ ಕಥೆಯನ್ನ ಬರಿತಾ ಹೋಗ್ತಾರೆ. ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಒಳ್ಳೆ ವ್ಯಾಲ್ಯೂ ಅಡಿಷನ್ ಇರುವಂತಹ ಕೆಲವು ಪಾಯಿಂಟ್ಗಳನ್ನು ಹಾಕಿದಾಗ ಹೆಚ್ಚಿನ ಸ್ಕೋರ್ ಇಲ್ಲಿ ಸಾಧ್ಯ ಆಗುತ್ತೆ. ಸೊ ಎಸ್, ಆಲ್ ದ 25 ಸ್ಟೋರೀಸ್ ಆರ್ ಇಂಪಾರ್ಟೆಂಟ್. ಜೊತೆಗೆ ಪ್ರಸ್ತಾವನೆ ಬಹಳ ಮುಖ್ಯ. ಇದರಲ್ಲಿ ಪ್ರಸ್ತಾವನೆಯನ್ನ ನೀವು 10ರಿಂದ 20 ಸರಿ ಓದಬೇಕಾಗತ್ತೆ. ಬರುವಂತಹ ಸೂಕ್ಷ್ಮ ವಿಚಾರಗಳನ್ನೆಲ್ಲ ಬರ್ಕೊಳ್ಬೇಕಾಗತ್ತೆ. ನಾನು ಹೇಳಿದ ಹಾಗೆ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ ಬಂಡಾಯದ ಕೆಲವೊಂದಷ್ಟು ಸೂಕ್ಷ್ಮ ಗುಣಗಳನ್ನು ಅವರೇ ಹೈಲೈಟ್ ಮಾಡಿದ್ದಾರೆ. ಒಂದು 20-30 ಪುಟಗಳಲ್ಲಿ ಇವೆಲ್ಲವೂ ಕೂಡ ಹೈಲೈಟ್ ಆಗೋಗಿದೆ. ಅದನ್ನ ಪದೇ ಓದ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಕಥೆಯನ್ನ ಓದ್ತಾ ಅದನ್ನ ಹೈಲೈಟ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಇದು ಇಲ್ಲಿಗೆ ನಿಲ್ಲಿಸಿದೆ. ನಿಮಗೆ ಇನ್ನೊಂದಷ್ಟು ಸಮಯ ಸಿಕ್ಕರೆ KPSCಗೆ ಇದ್ದಂತಹ ಅತ್ಯುತ್ತಮ ಸಣ್ಣ ಕಥೆಗಳು ಅನ್ನುವಂತಹ ಮತ್ತೊಂದು ಸಂಕಲನ ಇದೆ. ಅದು 12 ಕಥೆಗಳ ಸಂಕಲನ. ಕೆ ನರಸಿಂಹಮೂರ್ತಿ ಅವರು ಸಂಪಾದಿಸಿರುವಂತದ್ದು. ಈ ಒಂದು ಪುಸ್ತಕದಲ್ಲಿರುವಂತಹ ಕಥೆಗಳನ್ನು ಓದಿ, ಆಫ್ ವಿಚ್ 4 ಮೊಳ ಭೂಮಿ ಅನ್ನುವಂತಹ ಒಂದು ಕತೆ ಮಾತ್ರ 2 ಕಡೆನೂ ರಿಪೀಟ್ ಆಗಿದೆ. ಸೊ ಒಂದು ಕಡೆ ಓದಿದರೆ ಸಾಕಾಗುತ್ತೆ. ಉಳಿದ 11 ಕಥೆಯನ್ನ ಓದಿ, ಕ್ಯೂರಿಯಾಸಿಟಿಗೆ ಓದಿ. ನೋಟ್ಸ್ ಮಾಡ್ಕೊಳ್ಬೇಕು ಅಂತಿಲ್ಲ, ಪಾತ್ರಗಳನ್ನು ಓದಬೇಕು ಅಂತಿಲ್ಲ, ಏನೂ ಬೇಡ. ಜಸ್ಟ್ ನಿಮಗೆ ಈ ಸಣ್ಣ ಕಥೆಗಳು ಅಂತ ಓದಬೇಕಾದ್ರೆ ಈ ಅತ್ಯುತ್ತಮ ಸಣ್ಣ ಕಥೆಗಳ ಪುಸ್ತಕದಲ್ಲಿರುವಂತಹ 11 ಕಥೆಗಳನ್ನು ಕೂಡ ಒಮ್ಮೆ ಓದ್ಕೊಳ್ಳಿ. ಏನಕ್ಕೆ ಅಂದರೆ ಎಲ್ಲೋ ಒಂದು ಕಡೆ ನಿಮಗೆ ವ್ಯಾಲ್ಯೂ ಅಡಿಷನ್ ಅನ್ನುವಂಥ ಒಂದು ಒಳ್ಳೆ ಪಾಯಿಂಟ್ ಇಲ್ಲಿ ಸಿಗುತ್ತೆ. ಬಹುಶಃ ಈಗಾಗಲೇ ಉತ್ತೀರ್ಣರಾದಂತಹ ಹಲವರು ಬಹಳ ಒಳ್ಳೆ ಸ್ಕೋರನ್ನು ಮಾಡಿದಂತಹವರು ಇದರ ಬಗ್ಗೆಯೂ ಸ್ವಲ್ಪ ಮಟ್ಟಿಗೆ ಗಮನವನ್ನು ಕೊಟ್ಟು ಮುಂದೆ ಹೋಗಿರ್ತಾರೆ. ಸೊ ಈ ಅವಕಾಶವನ್ನು ನೀವು ಕಳ್ಕೊಳ್ಬೇಡಿ. ಕಾಂಪೀಟ್ ಮಾಡುವಂತಹ 10 ಜನರಲ್ಲಿ ಏನಾದ್ರು 3 ಜನ ಈ ಕೆಲಸವನ್ನು ಮಾಡಿದರೆ ಆ 3 ಜನಕ್ಕೆ ಎಕ್ಸ್ಟ್ರಾ 2-3 ಪಾಯಿಂಟ್ಗಳು ಬರ್ತಾ ಹೋಗ್ತವೆ. ಸೊ ಅದರಿಂದ ನೀವು ವಂಚಿತರಾಗೋದು ಬೇಡ. ಸೊ ಅತ್ಯುತ್ತಮ ಸಣ್ಣ ಕಥೆಗಳು KPSCಗೆ ಇದ್ದಂತಹ ಈ ಪುಸ್ತಕ ನಿಮಗೆ ಏನಾದ್ರು ಸಿಕ್ಕರೆ ಅಥವಾ ಇದ್ದರೆ ಅಥವಾ ಯಾರ ಹತ್ರ ಏನಾದ್ರು ಇದ್ದರೆ ಬಾರೋ ಮಾಡ್ಕೊಳ್ಳಿ. 11 ಕಥೆಗಳನ್ನ ಸುಮ್ಮನೆ ಟೈಮ್ ಇದ್ದಾಗ ಓದ್ತಾ ಹೋಗಿ, ಟೈಮ್ ಪಾಸ್ಗೋಸ್ಕರ ಅಂತ ಓದಿ. ಬಟ್ ಎಲ್ಲೋ ಒಂದು ಕಡೆ ಅದು ಡೆಫಿನೆಟ್ಲಿ ಅದು ಸಹಾಯ ಮಾಡುತ್ತೆ. ಒಟ್ಟಾರೆಯಾಗಿ ಸಣ್ಣ ಕಥೆಗಳ ವೆಯ್ಟೇಜ್ ಗಮನಿಸಿ ನೋಡೋದಾದ್ರೆ ನಾನು ಹೇಳಿದೆ ಕೇವಲ 1 ಪ್ರಶ್ನೆ ಬರ್ತಿದೆ ಪ್ರತಿ ವರ್ಷ. ಅಪ್ಪಿತಪ್ಪಿ 2 ಕ್ವಶನ್ಗಳು ಬರಬಹುದು ಅಥವಾ ಬರದೇನೂ ಇರಬಹುದು. ಸೊ ನಮ್ಮ ಅಧ್ಯಯನ 1 ಪ್ರಶ್ನೆಗೆ ಅಂತ ಹೇಳಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಪರೀಕ್ಷೆ ದೃಷ್ಟಿನಲ್ಲಿ 3 ರೀತಿ ಪ್ರಶ್ನೆ ಬರಬಹುದು ಸಣ್ಣ ಕಥೆಗಳಿಂದ. ಇಡೀ ಸಣ್ಣ ಕಥೆಗಳು ಅನ್ನುವಂತಹ ಸಾಹಿತ್ಯ ಪ್ರಕಾರದ ಪರಂಪರೆ ಬೆಳೆದು ಬಂದಂತು ಮತ್ತು ಪಠ್ಯಕ್ರಮದ ಹಿನ್ನೆಲೆಯಲ್ಲಿ ಅವುಗಳ ಚಿಂತನೆ ಅಂತ ನಾನೀಗಾಗಲೇ ಹೇಳಿದೆ. ಒಟ್ಟು ಸಣ್ಣ ಕಥೆಗಳು ಹೇಗೆ ಬೆಳೆದು ಬಂದವು, ಯಾವ ಹಂತದಲ್ಲಿ ಅದು ಬೆಳೆದು ಬಂದಿದೆ, ಅವುಗಳ ಲಕ್ಷಣಗಳೇನು ಅಂತ ಹೇಳಿ ಕೇಳುವಂಥದ್ದು. ಇಲ್ಲಿ ನಿಖರವಾಗಿ ಬುಕ್ಕನ್ನು ಓದಬೇಕು ಅಂತೇನಿಲ್ಲ, ಜಸ್ಟ್ ಸಣ್ಣ ಕಥೆಗಳ ಬಗ್ಗೆ ನಿಮಗೆ ಮಾಹಿತಿ ಇದ್ರೆ ಸಾಕಾಗತ್ತೆ. ಎರಡನೆಯದು ಸಾಹಿತ್ಯ ಚಳವಳಿಗಳ ಆಧಾರದಲ್ಲಿ ನಮಗಿರುವಂತಹ ಕಥಾ ಸಂಕಲನಗಳಲ್ಲಿ ಚರ್ಚಿಸುವಂಥದ್ದು. ಅಗೇನ್ ನಾನು ಅದನ್ನು ಹೇಳಿದೆ, ನವೋದಯದ ಕಥೆಗಳನ್ನು ಹೇಳಿ ಅಥವಾ ಪ್ರಗತಿಶೀಲರ ಕಥೆಗಳನ್ನು ಹೇಳಿ, ನವ್ಯರ ಕಥೆಗಳನ್ನು ಹೇಳಿ ಅಂತ ಹೇಳುವಂತಹ ನೇರವಾದಂತಹ ಪ್ರಶ್ನೆಗಳನ್ನು ಕೇಳುವಂಥದ್ದು, ವಿಚ್ ಅಗೇನ್ ಈಸ್ ಅ ವೆರಿ ಸ್ಟ್ಯಾಂಡರ್ಡ್ ಅಪ್ರೋಚ್ ಬೈ UPSC. ನವೋದಯ ಮತ್ತು ನವ್ಯದ ಸಣ್ಣ ಕಥೆಗಳನ್ನು ನಿಮಗಿಟ್ಟಿರುವಂತಹ ಪಠ್ಯಕ್ರಮದ ಹಿನ್ನೆಲೆಯಲ್ಲಿ ಚಿಂತಿಸಿ ಅಂತ ಹೇಳಿ ಕೊಡುವಂಥದ್ದು. ಅದು ಪ್ರೀವಿಯಸ್ 2-3 ಸಲ ಕೇಳಿದ್ದಾನೆ. ಅಗೇನ್ ಇಸ್ ಅ ಸ್ಟ್ಯಾಂಡರ್ಡ್ ಕ್ವಶನ್. ಇನ್ನೂ ವೆರಿ ಸ್ಟ್ಯಾಂಡರ್ಡ್ ಕ್ವಶನ್ ಆರ್ ವೆರಿ ಕಾಮನ್ ಕ್ವಶನ್ ಇಸ್ ಪ್ರತ್ಯೇಕವಾದಂತಹ ಒಂದು ಕಥೆಯ ಬಗ್ಗೆ ಕೇಳುವಂಥದ್ದು. ನಿವೃತ್ತರ ಬಗ್ಗೆ ಹೇಳಿ ಅನ್ನುವಂಥದ್ದು, ಅಮಾಸ ಬಗ್ಗೆ ಹೇಳಿ, ಅಬಚೂರಿನ ಪೋಸ್ಟ್ ಆಫೀಸ್ ಬಗ್ಗೆ ಹೇಳಿ, ಈ ಬಾರಿ ಧರ್ಮಕೊಂಡದ ಕಥೆ ಅನ್ನುವಂಥದ್ದನ್ನ ಕೇಳಿದರು. 10 ಅಂಕಗಳಿಗೆ ಅದರ ಬಗ್ಗೆ ನಾವು ಬರೀಬೇಕಾಗುತ್ತೆ. ಲೈಕ್ ಐ ಸೆಡ್, 1 ಪುಟವನ್ನು ನಾವು ಸ್ಟ್ಯಾಂಡರ್ಡ್ ಕಥೆಯ ಹಂದರ, ಪಾತ್ರಗಳು, ನವ್ಯ, ನವೋದಯ ಇವುಗಳ ಕಂಪ್ಯಾರಿಸನ್ ಇವೆಲ್ಲವನ್ನು ಬರೀತಾ ಹೋಗಬೇಕಾಗತ್ತೆ. ಮತ್ತೊಂದು ಪುಟದಲ್ಲಿ ಸುಮಾರು ಅರ್ಧ ಪುಟದಷ್ಟು ಕರೆಂಟ್ ಅಫೇರ್ಸ್ಗೆ ಅಥವಾ ನಿಮ್ಮ ಅನಾಲಿಸಿಸ್ ಬಗ್ಗೆ ನಿಮಗೇನಾದರೂ ಹೊಸತನವನ್ನು ಇಲ್ಲಿ ತೋರಿಸಬಹುದಾ, ಅಥವಾ ಕಥೆಯಲ್ಲಿ ಯಾವ ರೀತಿಯಾದಂಥ ನ್ಯೂನ್ಯತೆಗಳಿತ್ತು, ಭಾಷೆಯ ಸೊಗಡು ಹೇಗಿತ್ತು, ಇವುಗಳನ್ನು ನೀವು ಗಮನಿಸ್ತಾ ಆ ಒಂದು ಪಾಯಿಂಟ್ಗಳನ್ನು ಹೈಲೈಟ್ ಮಾಡುವ ಮುಖಾಂತರವಾಗಿ ನೀವು 10 ಅಂಕಗಳಿಗೆ ಹೆಚ್ಚು ಜಸ್ಟಿಫಿಕೇಷನನ್ನು ಒದಗಿಸಬಹುದು. ಸೊ ಇದು ಸಣ್ಣ ಕಥೆಗಳ UPSC ಸಣ್ಣ ಕಥೆಗಳಿಗೆ ನಮಗೆ ಬೇಕಾಗಿರುವಂತಹ ಒಂದು ಅಪ್ರೋಚ್. ಹೆಚ್ಚು ರಿಸ್ಕ್ ಇಲ್ಲ ಇದರಲ್ಲಿ. ನೀವು ಕಥೆಗಳನ್ನು 2-3 ಸಲ ಓದ್ತಾ ಇದ್ದಾಗ ನಿಮಗೆ ಆಟೋಮೆಟಿಕಲಿ ಪಾತ್ರಗಳು, ಸನ್ನಿವೇಶಗಳು ಬರ್ತಾ ಹೋಗ್ತವೆ. ಅಂಡ್ ಪೇಪರ್ 1ನಲ್ಲಿ ನೀವು ಸಾಹಿತ್ಯ ಚಳವಳಿಗಳನ್ನು ತಿಳ್ಕೊಂಡಷ್ಟು ಇಲ್ಲಿ ರಿಲೇಟ್ ಮಾಡುವಂಥದ್ದು ಬಹಳ ಸುಲಭ ಆಗ್ತಾ ಹೋಗುತ್ತೆ. ಸೊ ಹೆಚ್ಚಿನ ರಿಸ್ಕ್ ಇಲ್ಲ. ಪ್ಲಸ್ ಒಂದೇ ಪ್ರಶ್ನೆಗಳನ್ನು ಕೇಳ್ತಿರೋದ್ರಿಂದ ನಾವು ಅಡಿಷನಲ್ ಎಫರ್ಟನ್ನು ಇಲ್ಲಿ ಹಾಕೋದು ಬೇಕಾಗಿಲ್ಲ. ಯಾವ ಪುಸ್ತಕ ಇದೆ ಮತ್ತು ಯಾವ ಒಂದು ನೋಟ್ಸ್ ನಿಮಗೆ ಲಭ್ಯ ಇದೆ ಅದನ್ನು ಇಟ್ಕೊಂಡು ನೀವು ನಿಮ್ಮ ಓದನ್ನು ಮುಗಿಸ್ಕೊಳ್ಬಹುದಾಗುತ್ತೆ. ನಾನು
ಇಡೀ ಸಣ್ಣ ಕಥೆಗಳು ಅಂದರೆ ಏನು 25 ಕಥೆಗಳಿದೆ UPSCಗೆ ಇರುವಂತಹ ಸಿಲೆಬಸ್ನಲ್ಲಿ. ನಾನು ಮೊದಲಿಗೆ ನಿವೃತ್ತರು ಅನ್ನುವಂತಹ ಒಂದು ಕಥೆಯ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೆಜ್ಜೆ ಟೆಲಿಗ್ರಾಮ್ ಗ್ರೂಪ್ ಏನಿದೆ ಅಲ್ಲಿ ನಾನು ಆಡಿಯೋ ಬುಕ್ ರೀತಿಯಲ್ಲಿ ಕಥೆಯನ್ನು ಓದಿ ನಾನಲ್ಲಿ ಹಾಕಿರ್ತೀನಿ. ಇದಕ್ಕೆ 2 ಕಾರಣ ಏನು ಅಂದರೆ, ಒಂದು ನನ್ನ ವೈಯಕ್ತಿಕವಾಗಿ ನನಗೆ ಅದು ಬೇಕು. ಆಡಿಯೋ ಬುಕ್ ರೀತಿಯಲ್ಲಿ ನಾನು ಎಲ್ಲೋ ಕೂತ್ಕೊಂಡಾಗ್ಲೋ ಮಲ್ಕೊಂಡಾಗ್ಲೋ ಎಲ್ಲೋ ಓಡಾಡುವಾಗಲೋ ನನ್ನ ಕಿವಿ ಹಾಕ್ಕೊಂಡು ಈ ಕಥೆಗಳನ್ನು ಕೇಳ್ತಾ ಅಲ್ಲಿನ ಕೆಲವು ಸನ್ನಿವೇಶಗಳನ್ನು ನಾನು ಇನ್ನೊಂದಷ್ಟು ಮನನ ಮಾಡೋದಕ್ಕೆ ನನಗೆ ಸುಲಭ ಆಗುತ್ತೆ. ಸೊ ವೈಯಕ್ತಿಕ ಕಾರಣಕ್ಕೋಸ್ಕರ ಓದೋದಕ್ಕಿಂತ ನನಗೆ ಕೇಳಿ ಅದನ್ನು ಚಿತ್ರಣವನ್ನು ನನ್ನ ಮನಸ್ಸಿಗೆ ತಗೊಳ್ಳುವಂಥದ್ದು ನನಗೆ ಬಹಳ ಸುಲಭ ಆಗಿರೋದ್ರಿಂದ ನಾನು ಈ ಕೆಲಸವನ್ನು ನನಗೋಸ್ಕರ ಮಾಡ್ಕೊಳ್ತಿದ್ದೇನೆ, ಅದನ್ನು ನಿಮಗೆ ಶೇರ್ ಮಾಡ್ತಿದ್ದೇನೆ. 2ನೇ ಕಾರಣ ಇರುವಂಥದ್ದು, ನಿಮಗೆ ಇಡೀ ಪುಸ್ತಕವನ್ನು ಕೂತ್ಕೊಂಡು ಎಲ್ಲರೂ ಓದಬೇಕು ಆಗದೇ ಇರೋ ಸಂದರ್ಭದಲ್ಲಿ ಅಥವಾ ಕೆಲವರ ಹತ್ರ ಪುಸ್ತಕಗಳು ಇಲ್ಲದೆ ಹೋದಾಗ ಇದು ನಿಮಗೆ ಸಹಾಯ ಆಗಬಹುದು ಅನ್ನುವಂತಹ ಒಂದು ಚಿಕ್ಕ ಒಂದು ಉದ್ದೇಶದಿಂದ ಮಾಡ್ತಿರುವಂಥದ್ದು. ಸೊ ಓವರಾಲ್ ನನ್ನ ಫಸ್ಟ್ ಸ್ಟೆಪ್ ಬಂದು ನಿವೃತ್ತರು ಕಥೆಯನ್ನು ಈಗಾಗಲೇ ನಾನು ಅಲ್ಲಿ ಪೋಸ್ಟ್ ಮಾಡ್ತೀನಿ ಮತ್ತು ಅವುಗಳ ಡಿಸ್ಕಷನನ್ನು ನಾನು ಯೂಟ್ಯೂಬ್ನಲ್ಲಿ ಮಾಡ್ತೀನಿ. ಕಥೆಯನ್ನು ಓದುವಂಥದ್ದನ್ನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿ ಆ ಕಥೆಯ ಬಗ್ಗೆ ಪ್ರಶ್ನೆಗಳು ಮತ್ತು ಪರೀಕ್ಷೆಗೆ ಪೂರಕವಾದಂತಹ ಚರ್ಚೆಯನ್ನು ನಾನು ಯೂಟ್ಯೂಬ್ನಲ್ಲಿ ಮಾಡ್ತೀನಿ. ಸೊ ಯು ಹ್ಯಾವ್ ಟು ಬ್ಯಾಲೆನ್ಸ್ ಬಿಟ್ವೀನ್ ಟೆಲಿಗ್ರಾಮ್ ಆಡಿಯೋ ಇಫ್ ಅಟ್ ಆಲ್ ಯು ನೀಡ್ ದಟ್. ಇಲ್ಲ ನಿಮ್ಮ ಕತೆ ಓದ್ತೀನಿ ನೀವೇ ಓದ್ಕೊಳ್ತೀನಿ ಅಂದರೆ ಅದು ಸ್ಕಿಪ್ ಮಾಡಬಹುದು. ನೇರವಾಗಿ ನೀವು ಯೂಟ್ಯೂಬ್ನ ಕಥೆಯ ಚರ್ಚೆಯನ್ನು ಮಾತ್ರ ನೀವು ವೀಕ್ಷಿಸಬಹುದು. ಇಫ್ ನಾಟ್ ಆಡಿಯೋನು ಕೇಳಿ ನಂತರ ಈ ಅನಾಲಿಸಿಸನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದಾಗತ್ತೆ. ಇದು ಫಾರ್ ನೌ ನಾನು ಅಂದ್ಕೊಂಡಿರುವಂಥದ್ದು. ಇಲ್ಲ ಬೇಡ 25 ಕಥೆಗಳಿಗೆ ಪ್ರತ್ಯೇಕವಾದಂತಹ ಅನಾಲಿಸಿಸ್ ಏನು ಬೇಡ, ಅದು ನಾವು ಮಾಡ್ಕೊಳ್ತೀವಿ ಓದ್ಕೊಳ್ತೀವಿ ಅಂತ ಅನ್ನೋದಾದರೆ ಇಡೀ 25 ಕಥೆಗಳಿಗೆ ಒಂದು ಅಪ್ರೋಚನ್ನು ಕೊಡ್ತಾ ಹೋಗ್ತೀನಿ. ಸಣ್ಣ ಕಥೆಗಳಿಗೆ ಒಂದು ಸಣ್ಣ ಅಪ್ರೋಚನ್ನು ಕೊಡ್ತೀನಿ. ಸೊ ಅದು ನಿಮಗೆ ಯಾವ್ದು ಕಂಫರ್ಟೇಬಲ್ ಅಂತ ನಿಮ್ಗೆ ಅನ್ಸುತ್ತೋ ಅದು ನಂತರ ನನಗೆ ತಿಳಿಸಿದರೆ ಆ ರೀತಿಯಾಗಿ ಮುಂದುವರಿಸ್ಕೊಂಡು ಹೋಗ್ಬೋದಾಗತ್ತೆ. 25 ಕಥೆಗಳನ್ನು ಮಾಡಿ ಕಾಲಹರಣ ಮಾಡೋದು ಬೇಡ, ನಾವು ಹೇಗೋ ಮ್ಯಾನೇಜ್ ಮಾಡ್ತೀವಿ. ಜಸ್ಟ್ ಒಂದು ಅಪ್ರೋಚನ್ನು ತೋರಿಸ್ಕೊಟ್ರೆ ಸಾಕು ಅಂತ ಹೇಳಿದ್ರೆ ನಾನು ನಿವೃತ್ತರು ಅನ್ನುವಂಥದ್ದು ಏನು ಹೇಳ್ತೀನಿ ಅಲ್ಲಿಗೆ ನಿಲ್ಲಿಸ್ತೀನಿ. ಇಲ್ಲ ಅದು ಅದೇ ರೀತಿಯಾದಂತಹ ಕೆಲವು ಅನಾಲಿಸಿಸ್ ಬೇಕಾಗುತ್ತೆ ಅಥವಾ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನೀವು ಕಥೆಯನ್ನು ಹೇಳಿ ಅದನ್ನು ರೆಕಾರ್ಡ್ ಮಾಡಿ ಕಳಿಸಿದ್ರೆ ಒಳ್ಳೆಯದಾಗತ್ತೆ ಅಂತ ಏನಾದ್ರು ಹೇಳಿದ್ರೆ ಅದನ್ನು ಕೂಡ ನಾನು ಕಂಟಿನ್ಯೂ ಮಾಡ್ತೀನಿ. ಬಟ್ ಫಾರ್ ನೌ ಸಣ್ಣ ಕಥೆಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಯಾವ ಅಪ್ರೋಚ್ನಲ್ಲಿ ಹೋಗಬೇಕು ಅನ್ನುವಂಥದ್ದಕ್ಕೆ ಈ ಮಾಹಿತಿಯನ್ನು ಇಟ್ಕೊಂಡು ನಿಮ್ಮ ಓದನ್ನು ಮಾಡ್ಕೊಳ್ಬಹುದು. ಮಾರುಕಟ್ಟೆಗಳಲ್ಲಿ ಕೆಲವೊಂದಷ್ಟು ಅವಲೋಕನ ಅನ್ನುವಂಥ ಒಂದು ಪುಸ್ತಕದಲ್ಲಿ ಪ್ರತಿಯೊಂದು ಕಥೆಗೂ ಕೂಡ ತಮ್ಮದೇ ಆದಂತಹ ಒಂದಷ್ಟು ವಿವರಣೆಯನ್ನು ಕೊಡ್ತಾ ಹೋಗಿದ್ದಾರೆ. ಬಹಳ ಚೆನ್ನಾಗಿದೆ, ಅಂತಹ ವಿವರಣೆಗಳನ್ನು ತಗೊಳ್ಬಹುದು. ಬಟ್ ಅದು ಸಾಲದೇ ಹೋಗುತ್ತೆ. ಅದರ ಜೊತೆಗೆ ನೀವು ನಿಮ್ಮದೇ ಆದಂತಹ ವೈಯಕ್ತಿಕವಾದಂತಹ ಚರ್ಚೆಗಳನ್ನು ವಿಮರ್ಶೆಗಳನ್ನು ಬರ್ಕೊಳ್ಬೇಕಾಗತ್ತೆ. ಯಾರ ಜೊತೆನಾದರೂ ಚರ್ಚೆಯನ್ನು ಮಾಡಿಕೊಂಡು ಹೊಸ ಪಾಯಿಂಟ್ಗಳನ್ನು ತೋರಿಸಬೇಕಾಗುತ್ತೆ. ಕರೆಂಟ್ ಅಫೇರ್ಸ್ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಆಧುನಿಕ ಸಾಹಿತ್ಯ ಆಗಿರೋದ್ರಿಂದ ಹೆಚ್ಚು ಫ್ರೀಡಮ್ ಇರೋದ್ರಿಂದ ನೀವು ಹೆಚ್ಚು ಪಾಯಿಂಟ್ಗಳನ್ನು ತೋರಿಸಿದಷ್ಟು ಬಹಳ ಚೆನ್ನಾಗಿ ಆನ್ಸರ್ ಮೂಡುತ್ತೆ. ನಮಸ್ಕಾರ.